ರಾಜ್ಯ ಬಿಜೆಪಿಗರಿಗೆ ಸಿದ್ದರಾಮಯ್ಯ ಸರ್ಕಾರದ ಕೋವಿಡ್ ಶಾಕ್. ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿರತಕ್ಕಂಥ ಕೋವಿಡ್ ಹಗರಣಗಳ ಬಗ್ಗೆ ಸಾಲು ಸಾಲು ದೂರು ದಾಖಲಾಗೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಜಸ್ಟಿಸ್ ಕುನ್ಹಾ ವರದಿಯ ಮೂಲಕ ಬಿಜೆಪಿಗರನ್ನು ಹಣಿಯೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿ ನಾಯಕರ ವಿರುದ್ಧ ಸಾಲು ಸಾಲು ಕೇಸ್ ಹಾಕೋದಕ್ಕೆ ಡಿಕೆ ಆ್ಯಂಡ್ ಟೀಮ್ ಸಿದ್ಧತೆ. ಯಾಕೆ ಡಿಕೆ ಆ್ಯಂಡ್ ಟೀಮ್ ಅಂತಂದರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಈ ವಿಚಾರಕ್ಕೋಸ್ಕರನೇ. ಆ ಕ್ಯಾಬಿನೆಟ್ ಸಬ್ ಕಮಿಟಿಯ ಹೆಡ್ ಬಂದು ಡಿಕೆ ಶಿವಕುಮಾರ್. PPE ಕಿಟ್, ಮಾಸ್ಕ್ ಸೇರಿ 30 ಮೆಡಿಕಲ್ ಸಾಮಗ್ರಿ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ. ಮೊದಲ ಹಂತದಲ್ಲಿ PPE ಕಿಟ್ ಮತ್ತು ಮಾಸ್ಕ್ ಖರೀದಿ ಬಗ್ಗೆ ಮೊದಲ FIR ಆಗಿದೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ. ಇನ್ನು ಮುಂದಕ್ಕೆ ಅಧಿವೇಶನ ಮುಗಿದ ನಂತರ ಎಲ್ಲ ನಾವು ದೂರುಗಳನ್ನ ದಾಖಲು ಮಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಅಧಿವೇಶನದ ನಂತರ ಬಿಜೆಪಿಗರ ವಿರುದ್ಧ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕೋವಿಡ್ ಹಗರಣದಲ್ಲಿ ನಾಯಕರನ್ನ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ನವರು ಅಂತ? ಅರವಿಂದ್, ಈಗಾಗಲೇ ಏನಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಂದರೆ ಮೂಡ ಹಾಗೂ ವಾಲ್ಮೀಕಿ ಒಂದು ಹಗರಣಗಳಿಂದ ತುಂಬಾ ಡ್ಯಾಮೇಜ್ ಆಗಿದೆ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನವರು ಕೂಡ ಒಂದು ದೊಡ್ಡ ಅಸ್ತ್ರವಾಗಿ ಮಾಡ್ಕೊಂಡಿರೋದು ಈಗ ಸದ್ಯ ಅಂದರೆ ಕೋವಿಡ್ ಹಗರಣ ಅಂತ. ಅಂದರೆ BJP ಸರ್ಕಾರ ಅವಧಿಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿತ್ತು ಅದರಲ್ಲಿ ಒಂದು ಕೋಟಿಯ ಒಂದು ಆರೋಪ ಅಂದರೆ ಬಹುಕೋಟಿಯಾಗಿ ಅವ್ಯವಹಾರ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ನವರ ಬಹುದೊಡ್ಡ ಆರೋಪ ಆಗಿತ್ತು. ಹೀಗಾಗಿ ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ ಈಗಾಗಲೇ ಕೇವಲ 2 ವಸ್ತುಗಳು PPE ಕಿಟ್ ಹಾಗೂ ಮಾಸ್ಕ್ N95 ಮಾಸ್ಕ್ಗಳ ಮೇಲೆ ಮಾತ್ರ ಈಗಾಗಲೇ ಪ್ರಕರಣವನ್ನು ದಾಖಲಿಸಲಾಗಿದೆ. ಆದರೆ ಇದರ ಬಗ್ಗೆ ಖುದ್ದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದು ಕ್ಯಾಬಿನೆಟ್ನ ಉಪಸಮಿತಿಯ ಒಂದು ಸದಸ್ಯರಾಗಿದ್ದಾರೆ. ಅವರು ಕೂಡ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಜಸ್ಟಿಸ್ ಕುನ್ನಾ ಅವರ ವರದಿಯ ಆಧಾರದ ಮೇಲೆ ನಾವು ಪ್ರಕರಣಗಳನ್ನು ದಾಖಲಿಸ್ತೀವಿ ಅಂತ. ಅಂದರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು, ಕೇವಲ ಈ 2 ವಸ್ತುಗಳು ಅಷ್ಟೇ ಅಲ್ಲ, ಆ ಒಂದು ಸಂದರ್ಭದಲ್ಲಿ ಆಕ್ಸಿಜನ್ ಆಗಿರ್ಬೋದು, ವೆಂಟಿಲೇಟರ್ ಆಗಿರ್ಬೋದು, ಡೋಲೋ 650 ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಸುಮಾರು ಒಟ್ಟು 30 ವಸ್ತುಗಳನ್ನು BJP ಸರ್ಕಾರದ ಅವಧಿಯಲ್ಲಿ ಆ ಒಂದು ಸಮಯದಲ್ಲಿ ಖರೀದಿ ಮಾಡಲಾಗಿತ್ತು. ಆದರೆ ಆ ಎಲ್ಲ ಒಂದು ವಸ್ತುಗಳ ಖರೀದಿಯಲ್ಲಿ ಸುಮಾರು 2 ರಿಂದ 3 ಪಟ್ಟು ಅಷ್ಟು ಅಂದರೆ ಹೆಚ್ಚಿನ ಹಣ ಪಾವತಿ ಮಾಡಿರೋದ್ರ ಬಗ್ಗೆ ಈಗಾಗಲೇ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ. ಹೀಗಾಗಿ ಮೊದಲ ಹಂತದಲ್ಲಿ ಕೇವಲ 167 ಕೋಟಿ ರೂಪಾಯಿಯ ಒಂದು ಮಾಸ್ಕ್ ಹಾಗೂ ಏನಂದರೆ PPE ಕಿಟ್ ಅವ್ಯವಹಾರದ ಬಗ್ಗೆ ಮಾತ್ರ ದೂರು ದಾಖಲು ಮಾಡಿದ್ದು, ಇನ್ನುಳಿದಂತೆ ಸುಮಾರು 20ಕ್ಕೂ ಹೆಚ್ಚು ಕೇಸ್ ದಾಖಲು ಮಾಡಲು ಈಗಾಗಲೇ ರಾಜ್ಯ ಕಾಂಗ್ರೆಸ್ ತಯಾರಿಯನ್ನು ನಡೆಸಿಕೊಂಡಿದೆ. ಪ್ರವೀಣ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಈಗ ಅಧಿವೇಶನ ಈ ವಾರದಲ್ಲಿ ಮುಕ್ತಾಯ ಆಗುತ್ತೆ, ಬರೋ ಶುಕ್ರವಾರ ಮುಕ್ತಾಯ ಆದ ನಂತರ ಇನ್ನು ಇದೇ ಕೆಲಸ DK ಶಿವಕುಮಾರ್ ನೇತೃತ್ವದಲ್ಲಿ ಕಂಪ್ಲೇಂಟ್ಗಳನ್ನ ಹಾಕೋದು, FIR ಮಾಡಿಸೋದು, ಎನ್ಕ್ವೈರಿ ಮಾಡಿಸೋದು ಅಂತ ಅನ್ಸುತ್ತೆ. ಹಾಗಾದರೆ ಯಾರು BJP ಅವ್ರ ಮೇಲೆ ಹೇಳೋಲ್ರಿ, ಅವ್ರು ಕುನ್ನಾ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ, ನೋಡೋಣ ಅವ್ರೇನೋ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನು ಯಾರು ನಾವೇ ಹೇಳಿದ್ದೀವ? ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರತಕ್ಕಂಥದ್ದು. ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ, ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ. ಆದರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನನ್ನು ಕೂಡ ಅವರು ಭಾಳ ಡೀಟೇಲ್ ಆಗಿ ನೋಡಿದ್ದಾರೆ. ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಕಿಟ್ಗಳಿದ್ದಲ್ಲ, ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ, ಆಮೇಲೆ ಆಕ್ಸಿಜನರೇಟರ್ನ ಪರ್ಚೇಸ್ ಮಾಡುವಾಗ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ, ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ, ಈ ಎಲ್ಲ ಒಂದೊಂದನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಅದನ್ನು ಈಗ ನಾವು FIR ಹಾಕಿ ಆ ಇಲಾಖೆಯವರು FIR ಹಾಕಲೇಬೇಕಾಗ್ತದೆ. ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತಾರೆ. ಅದನ್ನು ಅವ್ರು FIR ಹಾಕಿದರೆ ತಪ್ಪು ಅಂತಂದರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಈಗ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರ ಬಯಸ್ತಾ ಇದೆ ಅಂತ ಹೇಳಿದ್ರೆ, ಸದನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆಯೂ ಕೂಡ ಇಲ್ಲ. ಸಮಸ್ಯೆಗಳಿಂದ ಓಡಿ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ರಾಜಕೀಯ ಪ್ರೇರಿತ ತನಿಖೆಗಳಿಗೆ, ಇವರ ದಬ್ಬಾಳಿಕೆಗಳಿಗೆ ಹೆದರ್ಕೊಂಡು ಓಡಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಏನೇ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ. ಇದರಲ್ಲಿ ಇವರು ಬೆದರಿಸುವ ತಂತ್ರ ಇದೆ. ಆ ಬೆದರಿಸುವ ತಂತ್ರಕ್ಕೆ ಹೆದರಿಲ್ಲ ಅಂದ್ಕೊಂಡು ಒಂದು FIR ಹಾಕಿ ನೋಡಿದ್ರು. ಅಕಸ್ಮಾತ್ ಕಾಂಪ್ರಮೈಸಿಗೆ ಬರ್ತಾರೇನೋ, ನಮ್ಮದೆಲ್ಲ ಕೇಸ್ಗಳನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ, ನಾವು ಹೋರಾಟ ಮಾಡೋದಿಲ್ಲ ಅಂಥೇಳಿ. ಹಾಗಾಗಿ ಈ ರೀತಿಯಾಗಿ ಬೇಜವಾಬ್ದಾರಿತೆಯಿಂದ ಮಾಡೋದು. ಯಡಿಯೂರಪ್ಪನವರಿದ್ದಾರೆ, ಅವರಿದ್ದಾರೆ, ವಿಜೇಂದ್ರ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ,
ಸುಧಾಕರ್ ಇದ್ದಾರೆ ಅಂತ ಹೇಳಿ ಮೊದಲೇ ಹೇಳ್ಬಿಡೋದು. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಈಗ ಯಾರು ಹೆಸರು ಹೇಳಿದ್ದಾರೆ ಅವರೆಲ್ಲರಿಗೂ ಸಲಹೆ ಕೊಡೋದು, ಒಂದು ಮಾನಹಾನಿ